ನಮಸ್ತೆ ಸ್ನೇಹಿತರೆ, ಇವತ್ತು ಕಿಲ್ಲೆಲ್ಲಿ ನೋಡಿದ್ರು ಗ್ಲುಟೆನ್ ಫ್ರೀ ಗ್ಲುಟೆನ್ ಪದಗಳು ತುಂಬ ನಿಮಗೆ ಕಿವಿಗೆ ಬೀಳ್ತಾ ಇರುತ್ತಲ್ವಾ. ಹೀಗೆ ನನಗೂ ಸಹ ಗ್ಲುಟೆನ್ ಬಗ್ಗೆ ಡೌಟ್ ಶುರುವಾದಾಗ ಒಂದು ಸ್ಟಡಿ ಮಾಡಿದಾಗ ಅದರ ಇನ್ಫಾರ್ಮೇಷನ್ ಸಿಗ್ತಾ ಹೋಯಿತು. ಗ್ಲುಟೆನ್ ಇಸ್ ಒನ್ ಆಫ್ ದ ಪ್ರೋಟೀನ್. ಇಟ್ಸ್ ಮೋಸ್ಟ್ ಕಾಮನ್ಲಿ ಫೌಂಡ್ ಇನ್ ನಮ್ಮ ಗೋಧಿ, ಬಾರ್ಲೆ ಈ ಥರದ ಒಂದಷ್ಟು ಧಾನ್ಯಗಳಲ್ಲಿ ಸಿಗ್ತಾ ಹೋಗುತ್ತೆ. ಈ ಗ್ಲುಟೆನ್ ಆ ಪದಗಳೇ ಹೇಳುವ ಹಾಗೆ ಗ್ಲೂ ಅಂದರೆ ಅದು ಒಂದಷ್ಟು ಗಮ್ಮಿನ ಅಂಶದ ಥರ ಗ್ಲೂನೆಸ್ ಅಥವಾ ಸ್ಟಿಕ್ಕಿನೆಸ್ ಕೊಡ್ತಾ ಹೋಗುತ್ತೆ. ನೀವು ಗೋಧಿ ಹಿಟ್ಟನ್ನು ನಾದ್ಕೋತೀರಲ್ಲ, ನೀರು ಹಾಕಿ ನಾದ್ಕೊಂಡಾಗ ಆ ಸ್ಟಿಕ್ಕಿನೆಸ್ ಬರ್ತಾ ಹೋಗುತ್ತೆ ನೋಡಿ. ಆ ಸ್ಟಿಕ್ಕಿನೆಸ್ಗೆ ಕಾರಣ ಆಗೋದು ಈ ಗ್ಲುಟೆನ್ ಪ್ರೋಟೀನ್ ಅಂಶ. ಈ ಗ್ಲುಟೆನ್ ಪ್ರೋಟೀನ್ ಮನುಷ್ಯನಿಗೆ ಅವಶ್ಯಕತೆ ಇದೆಯಾ? ಖಂಡಿತ ಅವಶ್ಯಕತೆ ಇಲ್ಲ. ಆದರೆ ಇದರಿಂದ ಹಾರ್ಮ್ ಆಗುತ್ತಾ? ತುಂಬಾ ತೊಂದರೆ ಆಗುತ್ತೆ. ಹಂಗಾಗಿ ನೀವು ಗ್ಲುಟೆನ್ ಫ್ರೀ ಪದಾರ್ಥಗಳನ್ನ ಬಳಸೋದು ಒಳ್ಳೆಯದು. ಈ ವಿಡಿಯೋ ಕೇಳಿದ ನಂತರ ನಿಮಗೆ ಅದರ ಅವೇರ್ನೆಸ್ ಬರ್ತಾ ಹೋಗುತ್ತೆ. ನಾನು ಹೇಳ್ತಾ ಹೋಗ್ತೀನಿ, ಗ್ಯಾರಂಟಿ ನೀವು ಮುಂದೊಂದು ದಿನ ಈ ಗ್ಲುಟೆನ್ ಇರೋ ಪದಾರ್ಥಗಳನ್ನ ಬಳಸೋದೇ ಇಲ್ಲ. ಗ್ಲುಟೆನ್ ಏನಕ್ಕೆ ಡೇಂಜರ್ ಅಂದರೆ ಬಾಡಿಗೆ, ಇದು ನಮ್ಮ ಆಟೋಇಮ್ಯೂನ್ ಡಿಸೀಸಸ್ ಕಾರಣ ಆಗ್ತಾ ಹೋಗುತ್ತೆ. ಆನಂತರ ಕೋಲನ್ ಅಥವಾ ಸ್ಮಾಲ್ ಇಂಟೆಸ್ಟೈನ್ ರಿಲೇಟೆಡ್ ಏನೇ ಆರೋಗ್ಯ ಸಮಸ್ಯೆಗಳಿರಲಿ ಅದೆಲ್ಲದಕ್ಕೂ ಈ ಗ್ಲುಟೆನ್ನೇ ಕಾರಣ. ಅದಷ್ಟೇ ಅಲ್ಲ, ಇವತ್ತು ಮೈದಾಯಿಂದ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳು ನೋಡ್ತಾ ಇದ್ದೀರಲ್ವ, ಅದಕ್ಕೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಈ ಗ್ಲುಟೆನ್ ಅಂಶ. ಸೊ ಗ್ಲುಟೆನ್ ನಮಗೆ ಅವಶ್ಯಕತೆ ಖಂಡಿತ ಇಲ್ಲ. ಇದು ಓನ್ಲಿ ಫಾರ್ ಆ ಹಿಟ್ಟು ನಾದ್ಕೊಂಡಾಗ ಆ ಸಿಕ್ನೆಸ್ ಬರುತ್ತಲ್ವ, ಅದರಿಂದ ಒಂದಷ್ಟು ಒಳ್ಳೊಳ್ಳೆ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ತಾ ಹೋಗಿದ್ದಾರೆ. ಬಿಸ್ಕೆಟ್ಸ್ ಅಥವಾ ನೀವು ಗೋಧಿಯಿಂದ ನೋಡ್ತಾ ಗೋಧಿ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಅದೆಲ್ಲ ಡೆವಲಪ್ಮೆಂಟಿಗೆ ಸಹಕಾರಿ ಅಷ್ಟೇ. ಆದರೆ ಇದು ಆ ಕ್ಷಣಕ್ಕೆ ಬೈಂಡಿಂಗ್ ಕೊಡುತ್ತೆ, ಅದೇ ಥರ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಬರುತ್ತೆ. ಅದೇ ನೀವು ಸಿರಿಧಾನ್ಯಗಳು ಅಥವಾ ರಾಗಿ ಹಿಟ್ಟು ಯಾವ್ದಾದ್ರು ನೋಡ್ಕೊಂಡ್ರೆ ಅದಕ್ಕೆ ಆ ಗ್ಲುಟೆನ್ ಅಂಶ ಅಥವಾ ಇರದೇ ಇರೋ ಕಾರಣಕ್ಕೆ ಬೈಂಡಿಂಗ್ ಅಷ್ಟು ಈಸಿ ಆಗೋಲ್ಲ. ಆ ಬೈಂಡಿಂಗ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಉರದ್ ದಾಲ್ ಆ್ಯಡ್ ಮಾಡ್ತಾ ಹೋಗಿ ಅಂತ ಹೇಳ್ತೀವಿ. ಉರದ್ ದಾಲ್ ಫ್ಲೋರ್ ಆ್ಯಡ್ ಮಾಡಿದಾಗ ಆ ಪ್ರೋಟೀನ್ ಅಂಶ ಅದಕ್ಕೆ ಬೈಂಡಿಂಗ್ ಕೊಡ್ತಾ ಹೋಗುತ್ತೆ. ಸೊ ಬೈಂಡಿಂಗ್ ಅಷ್ಟೇ ಬೇಕಾಗಿರೋ ಈ ಗ್ಲುಟೆನ್ ಅಂಶನ ನಾವು ಖಂಡಿತ ನೆಗ್ಲೆಕ್ಟ್ ಮಾಡಿ ಗ್ಲುಟೆನ್ ಫ್ರೀ ಆಹಾರ ಪದಾರ್ಥಕ್ಕೆ ಬಳಸ್ತಾ ಹೋದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ತಾ ಬರುತ್ತೆ. ಹಾಗಾಗಿ ನಾವು ನಮ್ಮ ಸರಸ್ವತಿ ಆರ್ಗ್ಯಾನಿಕ್ಸ್ ವಸ್ತು ಯಾವುದೇ ನೋಡಿ ಅದರೆಲ್ಲ ಗ್ಲುಟೆನ್ ಫ್ರೀ ಅಂತ ಹಾಕಿರ್ತೀವಿ. ಮುಖ್ಯವಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಗೋಧಿ ಮೈದಾ ಪದಾರ್ಥಕ್ಕೆ ಬಳಸೋದೇ ಇಲ್ಲ. ಸಿರಿಧಾನ್ಯಗಳಲ್ಲಿ ಏನೇ ಬೈಂಡಿಂಗ್ನೆಸ್ ಸ್ಟಿಕ್ನೆಸ್ ಬೇಕು ಅಂದರೆ ನಾವು ಬಳಸೋದು ಉರದ್ ದಾಲ್ ಫ್ಲೋರ್. ಹಾಗಾಗಿ ಗ್ಲುಟೆನ್ ಫ್ರೀ ಪದಾರ್ಥಗಳು ಬಳಸಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.